ನಮಸ್ತೆ ಎಲ್ಲರಿಗೂ, ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ಇವತ್ತಿನ ದಿನ ನಾನು ನಿಮಗೆ ಸುಮಾರು 1000 ವರ್ಷಗಳ ಇತಿಹಾಸ ಇರುವಂತಹ ಒಂದು ಅದ್ಭುತವಾದ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಇಲ್ಲಿನ ಸ್ವಾಮಿಗೆ ಹರಕೆಯನ್ನು ಹೊತ್ತು ಸೇವೆ ಮಾಡೋದ್ರಿಂದ ನಮ್ಮ ಕಣ್ಣಿನ ಯಾವುದೇ ಸಮಸ್ಯೆಗಳು ಸಹ ಶೀಘ್ರವಾಗಿ ಪರಿಹಾರ ಆಗುತ್ತೆ. ಈ ಸ್ವಾಮಿಯನ್ನು ನೇತ್ರನಾರಾಯಣ ಅಂತ ಕೂಡ ಕರೀತಾರೆ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಈ ದೇವಸ್ಥಾನ ಎಲ್ಲಿದೆ ಮತ್ತು ಈ ದೇವಸ್ಥಾನದ ಮತ್ತಷ್ಟು ವಿಶೇಷತೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಜಿಲ್ಲಾ ಕೇಂದ್ರ ಮಂಡ್ಯ ನಗರದಿಂದ 18 ಕಿಲೋಮೀಟರ್ ಅಂತರದಲ್ಲಿರುವ ಮದ್ದೂರು ಪಟ್ಟಣದ ಶ್ರೀ ಉಗ್ರ ನರಸಿಂಹಸ್ವಾಮಿ ದೇವಸ್ಥಾನದ ಅನತಿ ದೂರದಲ್ಲಿದೆ ಈ ಒಂದು ಸುಂದರ ದೇವಾಲಯ. ಸುಮಾರು 100 ವರ್ಷಗಳ ಕಾಲ ಇತಿಹಾಸವಿರುವ ಈ ಒಂದು ದೇವಸ್ಥಾನದಲ್ಲಿ 16 ಅಡಿ ಎತ್ತರವಿರುವ ಮೂರ್ತಿಯನ್ನ ಕೆತ್ತಲಾಗಿದೆ. ಹೊಯ್ಸಳರ ದೊರೆ ವಿಷ್ಣುವರ್ಧನ ಈ ಒಂದು ದೇವಸ್ಥಾನವನ್ನ ನಿರ್ಮಿಸಿದ್ದಾರೆ ಎಂಬುದು ಇತಿಹಾಸ. ದೊರೆ ವಿಷ್ಣುವರ್ಧನರವರ ತಾಯಿಗೆ ವಯೋಸಹಜ ದೃಷ್ಟಿದೋಷವಿರುತ್ತದೆ. ಒಮ್ಮೆ ಶ್ರೀ ರಾಮಾನುಜಾಚಾರ್ಯರು ಕನಸಿನಲ್ಲಿ ಬಂದು ದೂರದ ಕಂಚಿಯಲ್ಲಿರುವ ಶ್ರೀ ವರದರಾಜ ಸ್ವಾಮಿ ದೇವರ ದರ್ಶನವನ್ನ ಮಾಡುವುದರಿಂದ ದೃಷ್ಟಿದೋಷ ನಿವಾರಣೆಯಾಗುತ್ತದೆ ಎಂದು ತಿಳಿಸುತ್ತಾರೆ. ದೂರದ ಕಂಚಿಗೆ ಹೋಗಲು ಆಗದ ಕಾರಣ ತಮಿಳುನಾಡಿನಿಂದ ಶಿಲ್ಪಿಗಳನ್ನ ಕರೆತಂದು ಕಂಚಿಯಲ್ಲಿರುವ ದೇವಸ್ಥಾನದ ಪ್ರತಿರೂಪದಂತೆ ಮದ್ದೂರು ಪಟ್ಟಣದಲ್ಲಿ 16 ಅಡಿ ಎತ್ತರ ಇರುವ ವಿಗ್ರಹವನ್ನ ಕೆತ್ತನೆ ಮಾಡಲಾಗುವುದು. ಸತತವಾಗಿ ನಡೆಯುವ 48 ದಿನಗಳ ಕಾಲದ ಮಂಡಲ ಪೂಜೆಯ ನಂತರ ತಾಯಿಗೆ ದೃಷ್ಟಿ ಗೋಚರವಾಗುತ್ತದೆ. ದೃಷ್ಟಿ ಸಮಸ್ಯೆಯಿಂದ ಬಳಲುತ್ತಿರುವ ಹಲವಾರು ಭಕ್ತಾದಿಗಳು ಸ್ವಾಮಿಯ ದರ್ಶನವನ್ನ ಪಡೆದು ಒಳಿತನ್ನ ಕಂಡಿದ್ದಾರೆ. ಬನ್ನಿ ವೀಕ್ಷಕರೇ, ಸ್ವಾಮಿಗೆ ನಡೆಯುವ ಮಂಗಳಾರತಿಯ ದೃಶ್ಯವನ್ನ ನಿಮಗಾಗಿ ಪ್ರಸಾರ ಮಾಡುತ್ತಿದ್ದೇವೆ. ಓಂ ಶ್ರೀಮದ್ವರದರಾಜೇಂದ್ರಾದಿ ಶ್ರೀವತ್ಸಾಂಕಿತ ಶುಭಪ್ರದಃ ತೊಂಢೀರ ಮಂಡಲೋಲ್ಲಾಸಿ ತಾಪತ್ರಯ ನಿವಾರಕಃ ವರದಾಭಯ ಹಸ್ತಾಬ್ಜೋ ವನಮಾಲಾ ವಿರಾಜಿತಃ ಶಂಖಚಕ್ರಲ ಸತ್ಪಾಣೆ ಶರಣಾಗತ ರಕ್ಷಕಃ. ಓಂ ಶ್ರೀ ವರದರಾಜಸ್ವಾಮಿಯವರು ಮದ್ದೂರಿನ ಶ್ರೀ ಅರ್ಜುನಪುರಿ ಕ್ಷೇತ್ರ ಎಂಬ ಕ್ಷೇತ್ರದಲ್ಲಿ, ಇವಾಗಿನ ಮದ್ದೂರಿನ ಹೆಸರು, ಇವಾಗಿನ ಮದ್ದೂರಿನ ಒಂದು ಗ್ರಾಮದಲ್ಲಿ ಇರುವಂಥ ಶ್ರೀ ವರದರಾಜಸ್ವಾಮಿ ಇವರ ಸ್ಥಳ ಪುರಾಣ ಹೀಗಿದೆ. ಕಂಚಿ ಕಣ್ಣವರದರಾಜಸ್ವಾಮಿ ಇವರ ಪೂರ್ತಿ ಹೆಸರು ಬಂದು ಕಂಚಿ ಕಣ್ವರದರಾಜಸ್ವಾಮಿ ಅಂತ ಹೇಳಿ. ಹಿಂದೆ ರಾಜ ವಿಷ್ಣುವರ್ಧನ ಬಿಟ್ಟಿದೇವ ಮಹಾರಾಜ ಇದ್ದರಂತೆ. ಹೊಯ್ಸಳ ದೊರೆ ರಾಜ ವಿಷ್ಣುವರ್ಧನ ಬಿಟ್ಟಿದೇವ ಮಹಾರಾಜ, ಅವರ ತಾಯಿಯವರಿಗೆ ವಯಸ್ಸು ಆಗ್ತಾ ಕಣ್ಣಿನ ದೃಷ್ಟಿಗಳು ಕಮ್ಮಿ ಆಯಿತು ಅಂತ ಹೇಳಿ ಗುರು ರಾಮಾನುಜಾಚಾರ್ಯರು, ಹೊಯ್ಸಳ ದೊರೆಯ ಒಂದು ಪರಂಪರೆಯ ರಾಜ, ಆ ರಾಜನ ಆಸ್ಥಾನ ಒಂದು ಪುರುಷರಾಗಿರ್ತಾರೆ. ಆ ರಾಮಾನುಜಾಚಾರ್ಯರ ಒಂದು ಕನಸಿನಲ್ಲಿ ಬಂದು ಹೇಳ್ತಾರಂತೆ, ಕಂಚಿಗೆ ಹೋಗಿ ವರದರಾಜ ಸ್ವಾಮಿಯವರನ್ನ ದರ್ಶನ ಮಾಡಿಸಿದ್ರೆ ಆ ತಾಯಿಗಿರುವಂಥ ನೇತ್ರದೋಷ ಪರಿಹಾರ ಆಗಿ ಕಣ್ಣು ಬರುತ್ತೆ ಅಂತಂದರೆ, ವಯಸ್ಸಾದ ತಾಯಿನ ಆಗಿನ ಕಾಲದಲ್ಲಿ ಅಷ್ಟು ದೂರ ಹೇಗೆ ಕರ್ಕೊಂಡು ಹೋಗೋದು? ಆಗಿನ ಕಾಲದಲ್ಲಿ ಅಂದರೆ 1000 ವರ್ಷಗಳ ಹಿಂದೆ ಇಲ್ಲಿಂದ ಅಲ್ಲಿಗೆ ಹೋಗುವಂತಂದರೆ ಸಾಮಾನ್ಯದ ಮಾತಲ್ಲ. ಅಂತಂದರೆ ರಸ್ತೆಗಳ ವ್ಯವಸ್ಥೆ ಇರಲಿಲ್ಲ, ಕಾಡಲ್ಲಿ ಹೋಗಬೇಕಾಗಿತ್ತು, ವಾಹನಗಳ ವ್ಯವಸ್ಥೆ ಇರಲಿಲ್ಲ, ಪಲ್ಲಕ್ಕಿನಲ್ಲೇ ಎತ್ಕೊಂಡು ಹೋಗಬೇಕಾಗಿತ್ತು. ವಯಸ್ಸಾದ ತಾಯಿನ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಕರ್ಕೊಂಡು ಹೋಗೋದು ಹೇಗೆ ಅಂತ ಹೇಳಿ ಯೋಚನೆ ಮಾಡಿ ಆ ರಾಜ ಅಲ್ಲಿಂದನೇ ಕೆಲವು ಶಿಲ್ಪಿಗಳನ್ನೆಲ್ಲ ಇಲ್ಲಿಗೆ ಬರಮಾಡಿ ಅಲ್ಲಿ ಸ್ವಾಮಿ ಯಾವ ಥರ ಇದ್ದಾರೆ ಅದೇ ಥರನೇ ಒಂದು ಮೂರ್ತಿನ, ಇಲ್ಲಿ ಸುಂದರವಾದಂಥ ಮೂರ್ತಿನ ಕೆತ್ತನೆ ಮಾಡಿಸಿ ಅಲ್ಲಿ ಯಾವ ಥರ ನಮ್ಮ ಕಂಚೀಪುರಮಲ್ಲಿ ವರದರಾಜಸ್ವಾಮಿಯ ದೇವಸ್ಥಾನ ಯಾವ ಥರ ಮಹಡಿ ಮೇಲಿದೆ ಅಂತಂದರೆ ಮೆಟ್ಲೆತ್ಕೊಂಡು ಹೋಗಿ ದರ್ಶನ ಮಾಡಬೇಕು, ಅದೇ ಥರನೇ ಇಲ್ಲೂ ಮೆಟ್ಲೆತ್ಕೊಂಡು ಬಂದೇ ದೇವರ ದರ್ಶನ ಮಾಡೋ ಥರ. ಆದ್ದರಿಂದ ಈ ದೇವಸ್ಥಾನ ಎಲ್ಲ ದೇವಸ್ಥಾನಗಳ ಥರ ಕೆಳಗಡೆ ಇಲ್ಲ, ಮೆಟ್ಲೆತ್ಕೊಂಡು ಬಂದು ಮೇಲೆ ಬಂದು ದರ್ಶನ ಮಾಡೋ ಥರ ವ್ಯವಸ್ಥೆನ ಆಗಿನ ಕಾಲದಲ್ಲೇ 1000 ವರ್ಷಗಳ ಹಿಂದೆ ಮಾಡಿದ್ದಾರೆ. ಈ ಮೆಟ್ಲೆತ್ಕೊಂಡು ಬಂದೇ ದೇವರ ದರ್ಶನ ಮಾಡೋ ಥರ ವ್ಯವಸ್ಥೆಯನ್ನು ಮಾಡಿ ಇಲ್ಲಿ ದೇವರನ್ನ ಪ್ರತಿಷ್ಠಾಪನೆ ಮಾಡಿಸಿ 48 ದಿವಸ ಅಂತಂದರೆ 1 ಮಂಡಲಗಳ ಕಾಲ ದೇವರನ್ನ ಪೂಜೆ ಮಾಡಿ ಕಡೆಯ ದಿವಸ ಅವರ ತಾಯಿಯವ್ರನ್ನ ಕರ್ಕೊಂಡು ಊರನ್ನೆಲ್ಲ ಸುತ್ತಿ ಕಂಚಿ ಬಂತು ಅಂತ ಹೇಳಿ ಇಲ್ಲಿ ಕರ್ಕೊಂಡು ಬಂದು ಆ ತಾಯಿನ ದರ್ಶನ ಮಾಡಿಸಿದಾಗ ಮಹಾಮಂಗಳಾರತಿ ಆಗ್ತಾ ಇರಬೇಕಾದ್ರೆ ಆ ಏನೋ ಒಂದು ಬೆಳಕು ಹರಿದಂಗಾಗಿ ಆ ತಾಯಿಯವರಿಗೆ 2 ಕಣ್ಣು ಚೆನ್ನಾಗಿ ಕಾಣಿಸಿ ಇಲ್ಲಿ ಸ್ವಾಮಿ ದರ್ಶನ ಕೊಟ್ಟಂತೆ. ಆದ್ದರಿಂದ ಇವರನ್ನ ಅಂದಿನಿಂದ ಕಂಚಿ ಕಣ್ಣು ವರದರಾಜಸ್ವಾಮಿ, ಕಣ್ಣು ಕೊಟ್ಟ ದೇವರು, ನೇತ್ರ ನಾರಾಯಣ ಅಂತ ಹೇಳಿ ಕರೀತಾರೆ.
ದೇವರು 16 ಅಡಿ ಎತ್ತರ ಇದ್ದಾರೆ. ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿದ್ದಾರೆ. ಕೈಯಲ್ಲಿ ಕಮಲದ ಹೂವನ್ನು ಇಟ್ಕೊಂಡಿದ್ದಾರೆ. ನೀವು ನೋಡ್ಬೋದು, ಆ ಕಮಲದ ಹೂವನ್ನು ಹಾಗೆ ಬಿಡಿಸಿದ್ದಾರೆ. ಕೈಯಲ್ಲಿ ಕಮಲದ ಹೂವನ್ನು ಇಟ್ಕೊಂಡಿರುವಂಥದ್ದು. ಕೆಳಗಡೆ ಸ್ವಾಮಿ ಆ ಪದ್ಮ ಪೀಠದ ಮೇಲೆ ನಿಲ್ಲಿಸಿದ್ದಾರೆ. ಕೆಳಗಡೆ ಕಮಲದ ಹೂವಿನ ಮೇಲೆ ನಿಂತಿದ್ದಾರೆ. ಕೆಳಗಡೆ ಪೀಠದಲ್ಲಿ ಬಂದು ಗರುಡ ದೇವರು, ದೇವರ ಎದೆ ಮೇಲೆ ಕುಂಕುಮ ಹಚ್ಚಿರುವ ಜಾಗದಲ್ಲಿ ಮಹಾಲಕ್ಷ್ಮಿ ಅಮ್ಮನವರು. ಇಲ್ಲಿ ದರ್ಶನ ಮಾಡಿದ್ರೆ ಕಂಚಿಗೆ ಹೋಗಿ ವರದರಾಜ ಸ್ವಾಮಿನ ದರ್ಶನ ಮಾಡಿದಷ್ಟು ಪುಣ್ಯ ಅಂತ ಹೇಳಿ ಒಂದು ಪ್ರತೀತಿ. ಈಗಲೂ ಸಹ ಅಲ್ಲಿ ದರ್ಶನ ಮಾಡೋಕ್ಕೆ ಹೋಗೋಕ್ಕಾಗದೇ ಇರುವಂಥವರು ಇಲ್ಲಿ ಬಂದು ಅವರ ಸೇವೆಯನ್ನು, ಅವರ ಹರಕೆಯನ್ನು ತೀರಿಸಿಬಿಟ್ಟು ಹೋಗ್ತಾರೆ. ಇಲ್ಲಿ ದರ್ಶನ ಮಾಡಿದವರು ಅಲ್ಲಿ ಹೋಗಿ ದರ್ಶನ ಮಾಡಿದಷ್ಟು ಒಂದು ಫಲನ ಪಡೀತಾರೆ ಅಂತ ಹೇಳಿ ಒಂದು ಪ್ರತೀತಿ. ಇಲ್ಲಿ ಇನ್ನೊಂದು ವಿಶೇಷ ಏನು ಅಂತಂದರೆ, ಕಣ್ಣಿನ ಸಮಸ್ಯೆ ಇರುವಂಥವರು, ಆ ಕಣ್ಣಿನ ಸಮಸ್ಯೆ ಇರುವಂಥವರು ಇಲ್ಲಿ ಬಂದು ಹರಕೆ ಮಾಡ್ಕೋತಾರೆ. 48 ದಿವಸ ಮಂಡಲಾರ್ಚನೆ ಅಂತ ಹೇಳಿ ನಡೆಯುತ್ತೆ. ಆ ಮಂಡಲಾರ್ಚನೆ ಮಾಡಿಸ್ಬಿಟ್ಟು ಹೋದರೆ ಆ ನೇತ್ರ ದೋಷಗಳು ಏನಾದರೂ ಇದ್ದರೆ, ಆ ಕಣ್ಣಿನ ಸಮಸ್ಯೆಗಳು ಏನಾದರೂ ಇದ್ದರೆ ಅದು ಇಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ಒಂದು ಪ್ರತೀತಿ. ಈಗಲೂ ಸಹ ಎಷ್ಟೋ ಜನ ಕಣ್ಣಿನ ತೊಂದರೆ ಇರುವಂಥವ್ರು ಬಂದು ಬಗೆಹರಿಸ್ಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಿದೆ. ಇಲ್ಲಿ ತುಂಬ ಎತ್ತರವಾಗಿರುವಂಥ ಮೂರ್ತಿ ಆದ್ದರಿಂದ ಯಾವಾಗಲೂ ಇಲ್ಲಿ ಅಭಿಷೇಕನ ಮಾಡೋದಿಲ್ಲ. ಪ್ರತಿ ತಿಂಗಳಲ್ಲಿ ಬರುವಂಥ ಹಸ್ತ ನಕ್ಷತ್ರದಲ್ಲಿ ಹಿಂದೆ ಮಾಡ್ತಾಯಿದ್ವಿ. ಅಂತಂದರೆ ಈಗ ಸ್ವಾಮಿ ನಕ್ಷತ್ರ ಬಂದು ಹಸ್ತ ನಕ್ಷತ್ರದಲ್ಲಿ ಸ್ವಾಮಿಯವರಿಗೆ ಪ್ರತಿ ಹಸ್ತ ನಕ್ಷತ್ರದಲ್ಲೂ ನಡೀತಾ ಇತ್ತು. ಅಂತಂದರೆ ಅದು ಜನಗಳಿಗೆ ಸ್ವಲ್ಪ ಗೊತ್ತಾಗೋದಿಲ್ಲ, ಹಸ್ತ ನಕ್ಷತ್ರ ಯಾವತ್ತು ಬರುತ್ತೆ ಅಂತಂದ್ಬಿಟ್ಟು ಜನಗಳಿಗೆ ಬೇಗ ಗುರುತಿಡಿಯೋಕ್ಕೆ ಸಾಧ್ಯ ಇಲ್ಲ. ಮತ್ತು ಅದು ವರ್ಕಿಂಗ್ ಡೇಸಲ್ಲಿ ಬಂದುಬಿಡ್ತಾಯಿತ್ತು, ಅಂದರೆ ಸೋಮವಾರ, ಮಂಗಳವಾರ, ಬುಧವಾರದಲ್ಲೇ ಬಂದುಬಿಡ್ತಾಯಿತ್ತು. ಆದ್ದರಿಂದ ಹಸ್ತ ನಕ್ಷತ್ರದಲ್ಲಿ ಒಂದು ವಿಶೇಷ ಪೂಜೆ ಮಾಡಿಕೊಂಡು ಪ್ರತಿ ತಿಂಗಳಲ್ಲಿ ಬರುವಂಥ ಮೊದಲನೆಯ ಭಾನುವಾರ ಅಂತಂದರೆ ಜನಕ್ಕೆ ಒಂದು ಸ್ವಲ್ಪ ಈಸಿಯಾಗಿ ಕಂಡುಹಿಡಿಬೋದು. ಮತ್ತು ಎಲ್ಲರಿಗೂ ರಜಾ ಇರುತ್ತೆ ಅಂತ ಹೇಳಿ ಎವ್ರಿ ಫಸ್ಟ್ ಸಂಡೇ ಎಲ್ಲ ತಿಂಗಳಲ್ಲಿ ಬರುವಂಥ ಮೊದಲನೆಯ ಭಾನುವಾರದ ದಿವಸ ಸ್ವಾಮಿಯವರಿಗೆ 11ವರೆಗೆ ಪಂಚಾಮೃತ ಅಭಿಷೇಕ ನಡೆಯುತ್ತೆ. ಬಂದ ಭಕ್ತಾದಿಗಳಿಗೆಲ್ಲ ಪ್ರಸಾದದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಈ ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂತಹ ಹಲವಾರು ಭಕ್ತಾದಿಗಳನ್ನು ನಾವು ನೋಡ್ಬೋದು. ಅದರಲ್ಲಿ ಒಬ್ಬರನ್ನ ನಾವು ಈಗ ಮಾತಾಡಿಸ್ತಾ ಇದ್ವಿ. ಬನ್ನಿ ಅವರ ಅಭಿಪ್ರಾಯಗಳನ್ನು ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ದಯವಿಟ್ಟು ಹೇಳಿ, ನೀವು ಎಲ್ಲಿಂದ ಬಂದಿದ್ದೀರಾ ಮತ್ತು ಈ ದೇವಸ್ಥಾನಕ್ಕೆ ಬಂದು ನಿಮ್ಗೆ ಏನು ಒಳಿತಾಗಿದೆ ಅದನ್ನು ನಮ್ಮ ವೀಕ್ಷಕರೊಂದಿಗೆ ಹಂಚ್ಕೊಳ್ಳಿ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ನಾವು ಒಂದು 2-3 ಸತಿ ಬಂದಾಗ ಐ ಪ್ರಾಬ್ಲಮ್ ಇತ್ತು ಅಂತ ಅಂದ್ಬಿಟ್ಟು ಇದು ಮಾಡಿದ್ವಿ. ಸೊ ಇಲ್ಲಿ ಈ ಥರ ವರದರಾಜ ಸ್ವಾಮಿ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ರು. ಅಲ್ಲಿ ಹೋಗಿ ನಾವು ಇಲ್ಲಿ ಬಂದು ನೋಡಿಕೊಂಡು ಇದು ಮಾಡಿಕೊಂಡು ಹರಕೆಯನ್ನು ಇದು ಮಾಡ್ಕೊಂಡ್ಮೇಲೆ ಸೊ ನಮಗೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದ್ಬಿಟ್ಟು ಈಗ ಇದಾಗಿದೆ. ಅದು ಅವಾಗವಾಗ ಬರ್ತಾ ಇರ್ತೀವಿ ನಾವು. ರಾಜ ಅವ್ರ ತಾಯಿಗೆ ಇದು ಮಾಡಿದಾಗ ಅದು ಎಫೆಕ್ಟ್ ಕಣ್ಣಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಇದು ಮಾಡಿದಾಗ ಅವರು ನಂಬಿ ಇದನ್ನು ಮಾಡಿದ್ರು. ಸೊ ಹಾಗಾಗಿ ಜನಗಳು ಹಾಗೆ ನಂಬ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದಾರೆ. ಅಂದರೆ ನಿಮಗೆ ಐ ಪ್ರಾಬ್ಲಮ್ ಇತ್ತು ಅಂತ ಇಲ್ಲಿಗೆ ಬಂದಿದ್ರಿ, ಇಲ್ಲಿ ಬಂದು ನೀವು ಸೇವೆ ಮಾಡಿ ಹೋಗಿ ಮತ್ತೆ ಚೆಕಪ್ ಮಾಡಿಸಿದ್ರಿ? ಹೌದೌದು, ಚೆಕಪ್ ಮಾಡಿಸಿದಾಗ ಇವನ್ ನಾರ್ಮಲ್ ಆಗಿತ್ತು. ಇವೊಂದು ನಾನು ಕನ್ನಡಕ ಯೂಸ್ ಮಾಡೋದಿಲ್ಲ. ಈವನ್ ಸಣ್ಣ ಅಕ್ಷರಗಳೆಲ್ಲ ಚೆನ್ನಾಗಿ ಹಂಗೆ ಓದ್ತೀನಿ ನಾನು. ಇಲ್ಲಿ ಬಂದು ಸೇವೆ ಮಾಡಿ ಹೋದ್ಮೇಲೆ ತುಂಬಾನೇ ನಿಮಗೆ ಚೇಂಜಸ್ ಆಗಿದೆ. ಹೌದೌದು. ನಿಮ್ಮ ಪರಿಚಯ? ನಾನು ಅಮರ್ನಾಥ್ ಅಂತ. ನಾನು ಮೈಸೂರು NR ಮೊಲ್ಲ ಸಂಗೀತ ಸಭೆಯಿಂದ ಬರ್ತಾ ಇದ್ದೀನಿ. ಮತ್ತು ನಮ್ಮ ಜೊತೆ ಒಂದು ತಂಡ ಬಂದಿದೆ. ನಮ್ಮ ಸಂಗೀತ ಸಭೆಯ ಅಷ್ಟು ಸದಸ್ಯರು ಬಂದಿದ್ದೀವಿ. ಈ ದೇವಸ್ಥಾನದ ಮಹಿಮೆ ಹೇಳಿದ್ರು, ಅದರ ಪ್ರಕಾರ ನಾವಿಲ್ಲಿ ಬಂದಿದ್ದೀವಿ. ತುಂಬ ಕಣ್ಣಿನ ತೊಂದರೆ ಇರೋರು ಅಂಥವ್ರಿಗೆಲ್ಲ ಇಲ್ಲಿ ಬಂದವ್ರಿಗೆ ತುಂಬ ಒಳ್ಳೆಯದಾಗಿದೆ ಅಂತ. ಮತ್ತು ನಾವು ನಮ್ಮ ಸಂಗೀತ ಸಭೆ ಪ್ರತಿ ತಿಂಗಳು ಒಂದೊಂದು ಸಂಗೀತ ಕಾರ್ಯಕ್ರಮ ಇಟ್ಕೊಂಡಿರ್ತೀವಿ. ಫೆಬ್ರವರಿ ತಿಂಗಳಲ್ಲಿ 3 ದಿನ ಅದ್ಧೂರಿಯಾಗಿ ತ್ಯಾಗರಾಜ ಪುರಂದರದಾಸರ ಆರಾಧನೆ ನಡೆಸ್ತೀವಿ. ಆಸಕ್ತರು ಬರಬಹುದು. ಒಳ್ಳೊಳ್ಳೆ ವಿದ್ವಾಂಸರು ಬಂದು ಅಲ್ಲಿ ಸಂಗೀತ ಕಾರ್ಯಕ್ರಮ ನೀಡುತ್ತಾರೆ. ಧನ್ಯವಾದ. ನಾವು ಮೈಸೂರು NR ಮೊಹಲದಲ್ಲಿ ಸಂಗೀತ ಸಭಾ ನಡೆಸ್ಕೊಂಡು 25 ವರ್ಷದಿಂದ ಬರ್ತಾಯಿದ್ದೀವಿ. ಪ್ರತಿ ವರ್ಷವೂ ನಾವು ಸುಮಾರು ಒಂದು 20 ವರ್ಷದಿಂದ ಪ್ರತಿ ವರ್ಷ ಒಂದು ದಿನ ಬೆಳಗ್ಗೆ ಹೋಗಿ ಸಾಯಂಕಾಲ ಎಲ್ಲ ದೇವ್ರ ದರ್ಶನಗಳು ಮಾಡ್ಕೊಂಬರ್ತಕ್ಕಂಥ ಕಾರ್ಯಕ್ರಮದಿಂದ ಹಮ್ಮಿಕೊಂಡು ಪ್ರತಿ ಕಾರ್ಯಕ್ರಮಕ್ಕೂ ನಾವು ಸುಮಾರು 50 ಜನ ಇಲ್ಲ 45 ಜನರಿಂದ 50 ಜನಗಳು ಹೊರಡ್ತೀವಿ. ಈ ವರ್ಷ ನಾವು 48 ಜನ ಬಂದಿದ್ದೀವಿ. ಮತ್ತು ನಾವು ಬರಬೇಕಾದ್ರೆ ಶ್ರೀರಂಗಪಟ್ಟಣದ ದೇವಸ್ಥಾನ ನೋಡಿಕೊಂಡು ಆ ನಂತರ ಇಲ್ಲಿ ಮದ್ದೂರಿಗೆ ಬಂದಿದ್ದೀವಿ. ಇಲ್ಲಿಂದ ಮುಂದೆ ನಾವು ಬೇರೆ ಇನ್ನೂ ಧರ್ಮಸ್ಥಳಗಳಿಗೆ ಹೋಗ್ಬಿಟ್ಟು ನಾವು ವಾಪಸ್ ಸಾಯಂಕಾಲ 7 ಗಂಟೆ ಅಷ್ಟಕ್ಕೆ ಹೋಗ್ತೀವಿ.
ನಮ್ಮಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲ ಸಂಗೀತ ಸಭಾ ಕಾರ್ಯಕ್ರಮಕ್ಕೆ ಎಲ್ಲ ಸ್ವಲ್ಪ ವಯಸ್ಸಾದವರು ಅಂತ ಅಂದರೆ 40 ವರ್ಷದ ಮೇಲ್ಪಟ್ಟವರು ಜಾಸ್ತಿ ಜನ ಇರೋದ್ರಿಂದ ನಾವು ಒಂದು ವರ್ಷದಲ್ಲಿ ನವಂಬರ್ ತಿಂಗಳು ಅಥವಾ ಡಿಸೆಂಬರ್ ತಿಂಗಳಲ್ಲಿ 1 ದಿವಸದ ಮಾತ್ರ ನಾವು ಟೂರ್ ಹೋಗ್ತೀವಿ. ಮತ್ತು ನಮ್ಮ ಸಂಗೀತ ಸಭಾದಿಂದ TVS ಕಂಪ್ನಿಯವರು ಏನು ಮಾಡಿದ್ದಾರೆ ಅಂತಂದರೆ ಪ್ರತಿ ವರ್ಷ ಜನವರಿ ಮೊದಲನೇ ವಾರದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಒಂದು ದೊಡ್ಡದಾಗಿ ಕಾರ್ಯಕ್ರಮ ಮಾಡ್ತಾರೆ. ಅದಕ್ಕೂ ಕೂಡ ನಾವು ಇವಾಗ ಏನು ಬಂದಿದ್ದೀವಿ, ನಾವು ಇಷ್ಟು ಜನಗಳು ಸಪ್ರೇಟಾಗಿ ಒಂದು ಬಸ್ನಲ್ಲಿ ನಾವು ಅಲ್ಲಿಗೂ ಕೂಡ ಹೋಗ್ತೀವಿ. ಮತ್ತು ನಮ್ಮ ಸ್ನೇಹಿತರು ಅಮರನಾಥ್ ಹೇಳಿದಾಗೆ ನಾವು ಫೆಬ್ರವರಿ ತಿಂಗಳಿನಲ್ಲಿ 3 ದಿನ ವಿಜೃಂಭಣೆಯಿಂದ ತ್ಯಾಗರಾಜ ಆರಾಧನೆಯನ್ನು ನಾವು ಹಮ್ಮಿಕೊಂಡಿರ್ತೀವಿ. ಇದು ನಮ್ಮ ಕಿರು ಪರಿಚಯ ನಮ್ಮ ಸಂಗೀತ ಸಭಾದಿಂದ. ನಾನು ಕೊಟ್ಟಂತಹ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋನ ಲೈಕ್ ಮಾಡಿ, ಹಾಗೆ ಆದಷ್ಟು ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.